ಚೇತನ್ BSW ಕಾಲೇಜ್ ನರಗುಂದ. ಈ ನಮ್ಮ ಮಹಾವಿದ್ಯಾಲಯವನ್ನು ನರಗುಂದದಲ್ಲಿ ಪ್ರಾರಂಭ ಮಾಡಿ ಈಗಾಗಲೇ 6 ವರ್ಷಗಳು ಪೂರ್ಣಗೊಂಡಿವೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಉತ್ತಮವಾದಂತಹ ಉದ್ಯೋಗಾವಕಾಶಗಳನ್ನು ಪಡೆದುಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. BSW ಪದವಿ ಒಂದು ವೃತ್ತಿಪರ ಕೋರ್ಸ್ ಆಗಿದೆ. ಈ BSW ಪದವಿಯು ಉದ್ಯೋಗಾವಕಾಶಗಳ ಸೇತುವೆಯಾಗಿದೆ ಎಂದು ಹೇಳಬಹುದು. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದರಲ್ಲಾದರೂ ದ್ವಿತೀಯ PUCಯನ್ನ ಪಾಸ್ ಆದಂತಹ ವಿದ್ಯಾರ್ಥಿಗಳು ಮುಂದೆ ಯಾವ ಪದವಿ ಆಯ್ಕೆ ಮಾಡ್ಕೋಬೇಕು ಎನ್ನುವಂತಹ ಗೊಂದಲಕ್ಕೆ ಒಳಗಾಗದೆ ಅವರು BSW ಪದವಿಯನ್ನ ಮಾಡಿದ್ದೇ ಆಯ್ತಂದ್ರೆ 100ಕ್ಕೆ 100ರಷ್ಟು ಉದ್ಯೋಗಾವಕಾಶವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾವು ಜಾಬ್ ಪ್ಲೇಸ್ಮೆಂಟ್ ಘಟಕವನ್ನು ಸಹಿತ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ನೇರವಾಗಿ ಉದ್ಯೋಗಾವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಹೆಚ್ಚು ಇರುವುದರಿಂದ ಈ ಒಂದು ಘಟಕವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸರ್, ನಮ್ಮ ಹೆಸರು ಜ್ಯೋತಿ ಕಲಾಪುದ್ರಿ, ಪ್ರಾಪರ್ ಬನಹಟ್ಟಿ ರೀ. ಮೇಡಮ್ ಅವರೇ, ನೀವು BSW ಮಾಡೋಕ್ಕೆ ನಿಮಗೆ ಪ್ರೇರಣೆ ಯಾರು? ಫಸ್ಟ್ಗೆ PUC ಮುಗಿದ ನಂತರ ಯಾವ ಕೋರ್ಸ್ ಮಾಡಬೇಕಂತ ನಾನು PUC ಸರ್ ಹತ್ರ ಕೇಳ್ಕೊಂಡಾಗ ಅವರು BSW ಅನ್ನೋದೊಂದು ಕೋರ್ಸ್ ಇದೆ, ಅದನ್ನು ಮಾಡು, ಹೆಚ್ಚು ಉದ್ಯೋಗಾವಕಾಶಗಳದಾವ ಅಂತ ಹೇಳಿದರು. ಎಲ್ಲ ಕ್ಷೇತ್ರಗಳಲ್ಲೂ ನಮ್ಗೆ ಉದ್ಯೋಗಾವಕಾಶಗಳು ಸಿಗುತ್ತಾವೆ. ಕಮ್ಯುನಿಟಿ ಹೆಲ್ತ್ ಒಳಗೆ ಮತ್ತು ಕಾರ್ಮಿಕರ ಕಲ್ಯಾಣ ಅಧಿಕಾರಿಯಾಗ, ಮೆಡಿಕಲ್ ಒಳಗೆ ಕೌನ್ಸಿಲರ್ ಆಗಿ ಸಿಗ್ತಾವೆ. ಆಮೇಲೆ ಡಿಮ್ಯಾಂಡ್ಸ್ ಒಳಗೆ ಸೋಷಿಯಲ್ ಸೈಕ್ರಾಟಿಸ್ಟ್ ಅಂತ ಅದು ಸಿಗುತ್ತೆ. HR ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ. ಆಮೇಲೆ ಈ PDO ಆಗ್ಬೋದು. ಇನ್ನಿತರೆ ಹಲವಾರು ಉದ್ಯೋಗಾವಕಾಶಗಳು ನಮ್ಮ ಈ BSW ಕೋರ್ಸಿಂದ ಸಿಗುತ್ತವೆ. ಮೇಡಮ್ ಅವರೇ, ನಿಮ್ಮ ಹೆಸರು ಏನು ರೀ? ನಾನು ಸುನಂದ ಕರಿಯಪ್ಪನವ್ರಿ, ಫ್ರಮ್ ಕೊಣ್ಣೂರಲ್ಲಿ. ಇವಾಗ ಕೊಣ್ಣೂರಿಂದ ಬರ್ತಿರಲ್ಲ, ನಿಮ್ಗೆ ಬಸ್ಸಿಂದ ತೊಂದರೆ ಏನಾಗಲ್ಲ? ಇಲ್ಲ, ಎಲ್ಲ ಸರ್ಕಾರದಿಂದ ಪಾಸ್ ಅದೆಲ್ಲ ತೆಗ್ಸಿದ್ದೀವಿ ರೀ, ಬರೋಕೆ ಏನೋ ತೊಂದರೆ ಇಲ್ಲ ಬರ್ತದೆ. ಈ ನಮ್ಮ ಮಹಾವಿದ್ಯಾಲಯ ಧಾರವಾಡ ಯೂನಿವರ್ಸಿಟಿ ಅಧೀನದಲ್ಲಿ ಇರೋದ್ರಿಂದ ಸರ್ಕಾರದಿಂದ ದೊರೆಯುವಂತಹ ಎಲ್ಲ ಸೌಲಭ್ಯಗಳು ನಮಗೆ ದೊರೆತವು. ಈ ಒಂದು ಕಾಲೇಜಿನಲ್ಲಿ ನಾನು ವ್ಯಾಸಂಗ ಮಾಡಲು ಪ್ರಾರಂಭ ಮಾಡಿದಂದಿನಿಂದ ಶಿವಶಂಕರ ಒಂದು ಸ್ಕಾಲರ್ಶಿಪ್ಪನ್ನು ನಾನು ಪಡ್ಕೊಂಡಿದ್ದೀನಿ 5,000. ಮತ್ತು MHRD ಸ್ಕಾಲರ್ಶಿಪ್ 10,000 ನಾನು ಪಡ್ಕೊಂಡಿದ್ದೀನಿ. ಬೈ ಸ್ಕಾಲರ್ಶಿಪ್ಸ್ ಅಂತ 3,000 ಸ್ಕಾಲರ್ಶಿಪ್ಪು ನಾನು ಪಡ್ಕೊಂಡಿದ್ದೀನಿ. ಒಟ್ಟಿನಲ್ಲಿ 27,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಈ ವಿದ್ಯಾಲಯದಲ್ಲಿ ವ್ಯಾಸಂಗ ಸ್ಟಾರ್ಟ್ ಮಾಡೋದ್ರಿಂದ ನಾನು ಅಷ್ಟೊಂದು ಸ್ಕಾಲರ್ಶಿಪ್ನ ಪಡ್ತೀನಿ. ನಿಮ್ಮ ಹೆಸರು ಏನು ರೀ? ನಾಗರಾಜ್ ಸೋಮನ್ ಅವರು ಅಂತ ನಾನು ನರಗುಂದ. ಇದೊಂದು ವೃತ್ತಿಪರ ಕೋರ್ಸ್ ಆಗಿದೆ, ಅದಕ್ಕಾಗಿ ಈ ಕೋರ್ಸನ್ನು ಮಾಡಿದೆ ನಾನು. ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಮಾನ್ಯತೆಯೊಂದು ಪಡೆದಿದೆ. ಅದೇ ರೀತಿಯಾಗಿ ಸರ್ಕಾರದ ಸೌಲಭ್ಯಗಳು ಎಲ್ಲ ದೊರೆಯುತ್ತವೆ. ಮತ್ತು ಇಲ್ಲೇನಂತಂದ್ರೆ ನನಗೆ ಸಹಾಯಧನ 6,000 ರೂಪಾಯಿ ಮೇಲೆ ಬಂದಿದೆ. ಇಲ್ಲಿಂದ ನನ್ನ ವಿದ್ಯಾಭ್ಯಾಸಕ್ಕೆ ಇದು ಹೆಚ್ಚು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿಗೆ ಇಲ್ಲಿ ಅವಕಾಶಗಳು ದೊರೀತಾವೆ ಅಂತ ಹೇಳ್ಬೋದು. ಇದರ ಜೊತೆಗೆ ಲೈಬ್ರರಿ ವ್ಯವಸ್ಥೆ ಇದೆ, ನುರಿತ ಶಿಕ್ಷಕರದಾರ. ಇದರಲ್ಲಿ ಸ್ಕಾಲರ್ಶಿಪ್ ವ್ಯವಸ್ಥೆನೂ ಕೂಡ ಇದೆ. ಈ ಕೋರ್ಸ್ ಒಂದು ಒಳ್ಳೆಯ ಕೋರ್ಸ್ ಎಂದು ಹೇಳೋದು. ಸರ್, ನಿಮ್ಮ ಹೆಸರು ಏನು ರೀ? ಸರ್, ನಮ್ಮ ಹೆಸರು ರವಿ ಮೇಟಿ ಅಂತ ರೀ. ನಾವು ಬನಟ್ಟಿಂದ ಬರ್ತೀವಿ ಸರ್. BSW ಮಾಡಿದ್ರೆ ಒಬ್ಬರು ಖಾಲಿ ಕುಂತಿಲ್ಲ ರೀ. ಇಲ್ಲೇ ಅವರು ಮಾಡಿದ BSW ಮುಗಿದ ತಕ್ಷಣ 1 ವರ್ಷದಲ್ಲಿ ಅವ್ರಿಗೆ ನೌಕರಿ ಸಿಕ್ಕ ಅವ್ರಿಗೆ ಜಾಬ್ ಮಾಡ್ತಿದ್ದಾರೆ ಸರ್. ಅದೇ ಜಾಬಿಗೆ ಮತ್ತು ನಮ್ಗೆ ಸ್ಟೇಜ್ ಕರೇಜ್ ಬೆಳೆಸೋಕೆ, ನಾವು ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳಕ್ಕೆ BSW ಭಾಳ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಹಲೋ ಸರ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರವೀಣ್ ಬೆಟ್ಟಿಗೇರಿ ಅಂತ. ನೀವು ಯಾವ ಊರಿಂದ ಬರ್ತಾ ಇದ್ದೀರಾ? ನಮ್ಮ ನವಲೊಂದು ತಾಲೂಕು ಕಣ್ಣೂರಿಂದ ಬರ್ತಿದ್ದೀವಿ. ನೀವು PUC ಮುಗಿಸಿದ ನಂತರ BSW ಮಾಡಲು ಕಾರಣವೇನು? ಬೇರೆ ಪದವಿ ಮಾಡಿದರೆ ಯಾವುದೇ ಒಂದೇ ಉದ್ಯೋಗಾವಕಾಶ ಸಿಗುತ್ತೆ. ಈ BSW ಮಾಡಿದ ಹಲವಾರು ಉದ್ಯೋಗ ಇರುವುದರಿಂದ ನಾವು BSW ಆಯ್ಕೆ ಮಾಡ್ತೀವಿ. ಹಲೋ ಸರ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಬಸವರಾಜ್ ಮೇಲಿಂಗಿ ಅಂತ. ನೀವು ಯಾವ ಊರಿಂದ ಬರ್ತೀವಿ? ನಾವು ನವಲಗುಂದ ತಾಲೂಕು ಕಣ್ಣೂರಿಂದ ಬರ್ತೀವಿ. BSW ಎನ್ನುವುದು ವೃತ್ತಿಪರ ಕೋರ್ಸ್ ಆಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲೈಫ್ ಇದೆ ಅಂತ ಹೇಳ್ಬೋದು. ಇದನ್ನು ಮಾಡಿದವರು ಮುಂದೆ ಒಳ್ಳೆಯ ಜಾಬ್ ಅವಕಾಶಗಳು ಇದೆ ಅಂತ ಹೇಳ್ಬೋದು. ನಮ್ಮ ಹೆಸರು ಯಲ್ಲಪ್ಪ ಸುಂಕದ್ ಅಂತ. ನಾವು ನವಲಗುಂದ ತಾಲೂಕು ಬೋಗಾನೂರಿಂದ ಬರ್ತಿದ್ದೇವೆ. ಈ BSW ಒಳ್ಳೆಯ ಕೋರ್ಸ್ ಆಗಿದೆ. ಇದಕ್ಕೆ ಉದ್ಯೋಗ ಅವಕಾಶಗಳು ಹೆಚ್ಚಿನದಾಗಿ ದೊರೆಯುತ್ತದೆ. ಆದ್ದರಿಂದ ನಾವು BSW ಮಾಡೀನಿ. BSW ಮಾಡಿದವರು ಯಾರೂ ಖಾಲಿ ಕುಂದ್ರಂಗಿಲ್ಲ. ಇದಕ್ಕೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ದೊರೆಯುತ್ತದೆ.